ವೀಕ್ಷಕರೇ ನಮಸ್ಕಾರ. ಮೈಸೂರಿನಲ್ಲಿ ಹೊಸ ಮನೆ ಹುಡುಕಾಟದ ಅಧ್ಯಾಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತಿರೋದು ಮೈಸೂರು JP ನಗರ KSRTC ಬಡಾವಣೆ, ಅಂದರೆ JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ KSRTC ನೌಕರರ ಬಡಾವಣೆ ಒಳಗೆ ನಾನು ನಿಂತಿದ್ದೀನಿ. ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂತಹ ಬ್ರ್ಯಾಂಡ್ ನ್ಯೂ ಮನೆ 30x35 ಅಬೌಟ್ 1000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ, ಸೌತ್ ವೆಸ್ಟ್ ಕಾರ್ನರ್ ಮನೆ. ಹೊಸ ಮನೆ ಇದು ಸೇಲ್ಗಿರುವಂಥದ್ದು. ನೀವು ನೋಡ್ತಾ ಇದ್ದೀರಿ, ದಿಸ್ ಇಸ್ ಸೌತ್ ವೆಸ್ಟ್, ಅಂದರೆ ಮನೆ ಇರೋದು ದಿಸ್ ಈಸ್ ದಿ ಸೌತ್ ಫೇಸಿಂಗ್ ರೋಡಲ್ಲಿ, ವೆಸ್ಟ್ ಫೇಸಿಂಗ್ ಕಾರ್ನರ್. ಇದು ವೆಸ್ಟ್ 30x35 ಅಬೌಟ್ 990, ಅಂದರೆ 1000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಮನೆ. ಇದರ ಪಕ್ಕದಲ್ಲಿ, ಅಂದರೆ ಈ ಮನೆ ಪಕ್ಕದಲ್ಲಿರುವಂಥದ್ದು ನೀವು ನೋಡ್ಬೋದು, ದಿಸ್ ದ ಪಾರ್ಕ್. ಸೊ ಇದರ ಪಕ್ಕದಲ್ಲಿರುವಂತಹ ಇದು 40 ಫೀಟ್ ರೋಡ್ ಇದೆ. ಮನೆ ಮುಂಭಾಗದಲ್ಲಿ 30 ಫೀಟ್ ರೋಡ್ ಇದೆ. ಒಂದು ಕಡೆ 40 ಅಡಿ, ಇನ್ನೊಂದು 30 ಅಡಿ. ಕಾರ್ನರ್, ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಇದು. ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರುವಂತಹ ಹೊಸ ಮನೆ ಇದಿರೋದು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ KSRTC ನೌಕರರ ಬಡಾವಣೆಯಲ್ಲಿ ಕಟ್ಟಿರುವಂತಹ ಹೊಸ ಮನೆ ಇದು. ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ, ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ ಸಪ್ರೇಟ್. ಅಂದರೆ ಗ್ರೌಂಡ್ ಫ್ಲೋರ್ಲಿ ಒಂದು ಫ್ಯಾಮಿಲಿ ಮತ್ತು ಫಸ್ಟ್ ಫ್ಲೋರ್ಲಿ ಇನ್ನೊಂದು ಫ್ಯಾಮಿಲಿ. ಇದ್ರ ಮೇಲ್ಗಡೆ ಅಂದರೆ ಲಾಸ್ಟ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ವಿತ್ ಅಟ್ಯಾಚ್ ಒಂದು ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್, ಮತ್ತು ಅದಕ್ಕೆ ಬಾತ್ ಟಬ್ ಸಹ ಹಾಕಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ ಸೇಲ್ಗಿರುವಂಥದ್ದು. ಸರಿಸುಮಾರು 24 ಚದರಿಂದ 25 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಹೊಸ ಮನೆ ಇದು. ಈ ಮನೆಗೆ ಮೂಡ ಖಾತಾ, ಮೂಡ ಕಂದಾಯ ಮತ್ತು ಮೂಡ ಪ್ಲ್ಯಾನ್ ಅಪ್ರೂವಲ್ ಇರುವಂಥದ್ದು. ಹಲವಾರು ಜನ ನನ್ನ ವೀಡಿಯೋಗಳನ್ನ ನೋಡಿ ಕೇಳಿದ್ರಿ, ಸುಬ್ರೀತಿಲಿಗೆ ನೀವು ಭಾಳಷ್ಟು ವೀಡಿಯೋ ಮಾಡ್ತೀರಾ, ಆ ವಿಡಿಯೋಗಳಲ್ಲಿ ನೀವು ಕುಡಿಯೋ ನೀರಿನ ವ್ಯವಸ್ಥೆ ಬಗ್ಗೆ ಹೇಳಿರಲ್ಲ ಅಂತ. KSRTC ಬಡಾವಣೆ ಬಹಳ ಹಳೆಯ ಲೇಔಟ್ ಇದು. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಕುಡಿಯೋ ನೀರಿನ ವ್ಯವಸ್ಥೆ ಈಗ ಇದಕ್ಕೆ ಸರಿಸುಮಾರು 10,000ರಿಂದ 11,000 12,000 ಲೀಟ್ರ್ ಸಂಪಿಟ್ಟಿದ್ದಾರೆ ಪ್ರತಿದಿನ. ಅಂದರೆ ಎವ್ರಿ ಡೇ ಇಲ್ಲಿಗೆ ನೀರು ಎವ್ರಿ ಡೇ ಬರುತ್ತೆ. ಅಂದರೆ ವಾಟರ್ ಕನೆಕ್ಷನ್, ಅಂಡರ್ಗ್ರೌಂಡ್ ವಾಟರ್ ಕನೆಕ್ಷನ್ ಮಾಡಿದರೆ, ಎಲೆಕ್ಟ್ರಿಸಿಟಿ ಇದೆ, ವೇಸ್ಟ್ ವಾಟರ್ ಲೈನ್ ಕನೆಕ್ಟಿವಿಟಿ ಇದೆ, ಮತ್ತು ದಿನನಿತ್ಯ ಕಸ ತೊಗೊಂಡು ಹೋಗುವ ವ್ಯವಸ್ಥೆ ಇದೆ. JP ನಗರಕ್ಕೂ ಇಲ್ಲಿಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತಂದರೆ ಸರಿಸುಮಾರು 2 ಕಿಲೋಮೀಟ್ರ್ ಒಳಗೆ ಇರುವಂಥದ್ದು. ಅಂದರೆ ನೀವು JP ನಗರ ಪೊಲೀಸ್ ಬೋತ್ ಅಥವಾ JP ನಗರ ಸೆಂಟರ್ ಆಫ್ ದ JP ನಗರದ ಇಲ್ಲಿಗೆ ಸರಿಸುಮಾರು 2 ಕಿಲೋಮೀಟರ್. ರಿಂಗ್ ರೋಡಿಂದ ಹಾರ್ಡ್ಲಿ ಅಬೌಟ್ 200 ಮೀಟರ್ಸ್ ಒಳಗೆ ಇರುವಂತಹ ಸುಸರ್ಜಿತವಾಗಿರುವಂತಹ ಬಹಳ ಕಾಮ್ ಆ್ಯಂಡ್ ವೆರಿ ವೆಲ್ ಪ್ಲ್ಯಾಂಡ್ ರೆಸಿಡೆನ್ಷಿಯಲ್ ಲೇಔಟ್ ಇದು. ನೀವು ಇದು ಪಕ್ಕದಲ್ಲೇ ನೋಡ್ರಿ, ಪಾರ್ಕ್ ಇದೆ, ಸುತ್ತಮುತ್ತದಲ್ಲಿ ಸ್ಕೂಲ್ ಇದೆ, ಕಾಲೇಜಸ್ಗಳಿದೆ, ಶಾಪಿಂಗ್ ಸೆಂಟರ್ಸ್ಗಳಿದೆ, ರಿಂಗ್ ರೋಡು, ಪೆಟ್ರೋಲ್ ಬಂಕು ಪ್ರತಿಯೊಂದು ಇರುವಂತಹ ಈ ಏರಿಯಾದಲ್ಲಿ ದಿಸ್ ಹೌಸ್ ಇಸ್ ಫಾರ್ ಸೇಲ್. ಬನ್ನಿ, ಐ ವಿಲ್ ಶೋ ಯು ಈ ಮನೆ ಹೇಗಿದೆ, ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ, ಪ್ಲ್ಯಾನಿಂಗ್ ಹೇಗಿದೆ, ಡಿಸೈನಿಂಗ್ ಹೇಗಿದೆ, ವರ್ಕ್ಮೆನ್ಶಿಪ್ ಹೇಗಿದೆ ಅಂತ. ಅದಕ್ಕೆ ಮುಂಚೆ ನೀವು ಕ್ಯಾನ್ ಸಿ ದ ಪಾರ್ಕಿಂಗ್ ಏರಿಯಾ. ನಾನು ಈಗಾಗಲೇ ತೋರಿಸಿದೆ, ದಿಸ್ ಅ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಅಂದರೆ ಈ ಮನೆ ಪಕ್ಕದಲ್ಲೂ ಸಹ ಪಾರ್ಕಿಂಗಿಗೆ ಅಂದರೆ 2 ಕಾರ್ ಇರುತ್ತೆ. ಅಕಸ್ಮಾತ್ ಗ್ರೌಂಡ್ ಫ್ಲೋರ್ಲಿ ಒಂದು ಫ್ಯಾಮಿಲಿ, ಮೇಲ್ಗಡೆ ಒಂದು ಫ್ಯಾಮಿಲಿ, 2 ಫ್ಯಾಮಿಲಿ 2 ಕಾರ್ ಇದ್ರೂ, ಅಥವಾ ನೀವು ಒಂದು ಕಡೆ ಇದ್ದು ಇನ್ನೊಂದನ್ನು ಬಾಡಿಗೆ 2 ಪೋರ್ಷನ್ನ ಬಾಡಿಗೆ ಕೊಡು, ಅಥವಾ 3 ಪೋರ್ಷನ್ನು ನೀವು 3 ಪೋರ್ಷನ್ 3 ಬಾಡಿಗೆ ಕೊಡುವಂತಹ ರೆಂಟ್ ಅರ್ನಿಂಗ್ ಪ್ರಾಪರ್ಟಿ ಹೊಸ ಮನೆ. ಸೊ ನೀವು ಈಸಿಲಿ ಇಲ್ಲಿ ಒಂದು 4 ಟೂ ವೀಲರ್ಗಳು ನಿಲ್ಲಿಸ್ಬೋದು, ಒಂದು ಕಾರ್ ನಿಲ್ಲಿಸ್ಬೋದು, ಪಕ್ಕದಲ್ಲೂ ಒಂದು ಕಾರ್ನ ನಿಲ್ಲಿಸ್ಬೋದು, ಒಂದು ಕ್ಲೋಸ್ಡ್ ಸ್ಮಾಲ್ ಕಾರ್ ಪಾರ್ಕಿಂಗ್. ಬನ್ನಿ ನೋಡಿ, ಇಲ್ಲಿ ಒಂದು ಸ್ಮಾಲ್ ಕಾರ್ ಪಾರ್ಕ್ ಮಾಡೋಷ್ಟು ಜಾಗ ಇದೆ, ಅಥವಾ 3-4 ಟೂ ವೀಲರ್ಗಳನ್ನ ನಿಲ್ಲಿಸ್ಬೋದು. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ, ಸೇಫ್ಟಿಗೆ ಪಕ್ಕದಲ್ಲೇ ಗ್ರಿಲ್ಗಳಿದೆ. ನೀವು ನೋಡ್ಬೋದು ಮೇಲ್ಗಡೆ ಸ್ಪಾಟ್ ಲೈಟ್ಸ್, ಅಂದರೆ ಲೈಟ್ಗಳಿದೆ. ಇದಕ್ಕೆ ಟೈಲ್ಸ್ಗಳನ್ನ ಹಾಕಿದೆ. ಇಸ್ ನಾಟ್ ಅ ಪೇಂಟಿಂಗ್, ಇದು ಪೇಂಟ್ ಅಲ್ಲ, ಟೈಲ್ಸ್ಗಳು ಬಹಳ ಒಳ್ಳೆ ಕ್ವಾಲಿಟಿದು ಟೈಲ್ಸ್ಗಳನ್ನ ಹಾಕಿದ್ದಾರೆ, ಆ್ಯಂಟಿಸ್ಕಿಡ್ ಟೈಲ್ಸ್ ಅಂತ ಹೇಳಿದೆ. ಬನ್ನಿ ಈ ಮನೆಯ ಒಳಗೆ ಹೋಗಿ ನೋಡೋಣ ಯಾವ ಥರ ಇದೆ. ವಾಸ್ತು ಅನುಗುಣವಾಗಿ, ಖಂಡಿತವಾಗ್ಲೂ ವಾಸ್ತು ಅನುಗುಣವಾಗಿ ಮಾಡಿರುವಂತಹ ಮನೆ. ಬನ್ನಿ. ಸೊ ಈ ಮನೆ ಒಳಗೆ ಹೋಗೋಕ್ಕೆ ಮುಂಚೆ ಸ್ನೇಹಿತರೆ, ಇದೊಂದು ವಿಚಾರ ಇಲ್ಲಿ ಗಮನಿಸಬೇಕು, ನೀವು ನೋಡಬೇಕಾಗಿರುವಂಥ ವಿಚಾರ. ಈ ಮನೆಯಲ್ಲಿ ಎಲ್ಲೇ ನೀವು ಡೋರ್ಸ್, ವಿಂಡೋಸ್, ಫ್ರೇಮ್ಸ್, ಅದಕ್ಕೆ ಹಾಕಿರುವಂಥ ಶಟರ್ಗಳು ಎಲ್ಲವೂ ಫಸ್ಟ್ ಕ್ವಾಲಿಟಿ ಟೀಕುಡ್. ನೋಡಿ, ದಿಸ್ ದ ಫಸ್ಟ್ ಕ್ವಾಲಿಟಿ ಟೀಕುಡ್ ಯೂಸ್ ಮಾಡಿರುವಂಥದ್ದು. ಗ್ರನೈಟ್ ಫ್ಲೋರಿಂಗ್. ಇಲ್ಲಿಂದ ಆಂಟಿಸ್ಕೇಡಿ ಟೈಲ್ಸ್ ಆದ ನಂತರ ಪಾರ್ಕಿಂಗಿಗೆ ಆಂಟಿಸ್ಕೇಡಿ ಟೈಲ್ಸ್ಗಳು ಹಾಕಿದರೆ, ಅದಾದ ನಂತರ ಹೊಸಲಿನ ಒಳಗೆ ಬರ್ತಾ ಇದ್ದಾಗೇ ನೀವು ಇಲ್ಲಿ ಗ್ರನೈಟ್ ನೋಡಬಹುದು. ಬನ್ನಿ, ವೆಲ್ಕಮ್ ಟು ದ ಹೌಸ್. ದಿಸ್ ಇಸ್ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. ಓಕೆ, ಪಕ್ಕದಲ್ಲೇ ನೀವು ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಫುಲ್ ಸೈಜ್ TV ಕ್ಯಾಬಿನೆಟ್ ಇದೆ. ಓಕೆ, CCTV ಕ್ಯಾಮ್ರಾಗೆ ಆಪ್ಷನ್ ಮಾಡಿ ವೈರಿಂಗ್ಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ, DTH ಕೇಬಲ್ಗಳನ್ನ ಕೊಟ್ಟಿದ್ದಾರೆ. ಪ್ಲಸ್ ನೀವು ನೋಡ್ತಾ ಇರುವಂಥದ್ದು ಈ ಕಿಟಕಿಗಳೇನಿದೆ, ಕಿಟಕಿಗಳಿಗೆ
ಕರ್ಟನ್ ರಾಡ್ಸ್ನ ಈಗಾಗಲೇ ಹಾಕಿದ್ದಾರೆ. ಫಾಲ್ ಸೀಲಿಂಗ್, ಫ್ಯಾನ್ಗಳನ್ನ ಹಾಕಿಲ್ಲ, ಫ್ಯಾನ್ಗಳನ್ನ ಖಂಡಿತವಾಗಿ ಹಾಕಿ ಕೊಡ್ತಾರೆ. ಫಾಲ್ ಸೀಲಿಂಗ್ನ ನೀವು ನೋಡಬಹುದು. ಪ್ಲಸ್ ಬನ್ನಿ, ಫಾಲ್ ಸೀಲಿಂಗ್ ಆಯಿತು, ನೀವು ಎಂಟ್ರೆನ್ಸ್ ನೋಡಿದ್ರಿ, ಪಾರ್ಕಿಂಗ್ ಏರಿಯಾ ನೋಡಿದ್ರಿ. ಓಕೆ, ಅದಾದ ನಂತರ ನಾನು ಶೋ ಇದೆ ಕಿಚನ್ ಏರಿಯಾ, ಡೈನಿಂಗ್. ಬನ್ನಿ, ಇಲ್ಲಿರೋಂಥದ್ದು ಕಿಚನ್ ಏರಿಯಾ. ಅಗ್ನಿ ಮೂಲೆ, ದಿಸ್ ಇಸ್ ದಿ ಅಗ್ನಿ ಮೂಲೆ. ಸೊ ಇಲ್ಲಿ ಗ್ರನೈಟ್ ಟಾಪ್ ಹಾಕಿದ್ದಾರೆ, ಸಿಂಕ್ ಇದೆ. ಮೇಲ್ಗಡೆನೂ ಸಹ ನೋಡ್ಬೋದು ಸ್ಟೋರೇಜ್ ಸ್ಪೇಸ್ ಇದೆ. ವಾಟರ್ ಪ್ಯೂರಿಫೈಯರ್ಗೆ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ, ರೆಫ್ರಿಜರೇಟರ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲ ಸ್ಮಾಲ್ ಸೈಜ್ ನೀವೊಂದು ಡೈನಿಂಗ್ ಟೇಬಲ್, 2 to 4 ಸೀಟರ್ ಡೈನಿಂಗ್ ಟೇಬಲ್ನ ಖಂಡಿತವಾಗ್ಲೂ ಇಟ್ಕೋಬೋದು. ಪೂಜಾ ರೂಮ್ ನೋಡಿ, ಇದಕ್ಕೂ ಸಹ ಅಷ್ಟೇ, ಎಲ್ಲೂ ಸಹ ಕಾಂಪ್ರಮೈಸ್ ಆಗಿಲ್ಲ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಮೆಟೀರಿಯಲ್ ಯೂಸ್ಡ್. ಇದು ಸಹ ಅಷ್ಟೇ, ಎಲ್ಲವೂ ಫ್ರೇಮ್ಗಳೆಲ್ಲ ಟೀಕಲ್ಲಿ ಮಾಡಿರುವಂಥದ್ದು. ಒಬ್ಬರು ಒಳಗೆ ಕೂತು ಈಸಿಲಿ ಪೂಜೆ ಮಾಡುವಷ್ಟು ಜಾಗ ಇದೆ. ಗಮನಿಸಬೇಕಾಗಿರುವಂಥ ವಿಚಾರ ಏನಂತಂದರೆ, ದಿಸ್ ಇಸ್ ಅಬೌಟ್ 990 ಸ್ಕ್ವೇರ್ ಫೀಟ್ ಇರುವಂತಹ ಸೈಟ್ ಏರಿಯಾದಲ್ಲಿ ಕಟ್ಟಿರುವಂತಹ ಮನೆ. ಅಂದರೆ ಅಬೌಟ್ 1000 ಸ್ಕ್ವೇರ್ ಫೀಟ್ ಇರುವಂತಹ ಮನೆ, ಟೋಟಲ್ ಲ್ಯಾಂಡ್ ಏರಿಯಾ ಇದು. ಬನ್ನಿ, ಇವಾಗ ಐ ಶೋ ಯು ರೂಮ್ ನಂಬರ್ 1. ಮಿಡ್ ಸೈಜ್ ಕ್ರಾಸ್ ವೆಂಟಿಲೇಷನ್ಗೆ 2 ಕಿಟಕಿಗಳನ್ನ ಕೊಟ್ಟಿದ್ದಾರೆ. ನೋಡಿ, ರೈಟ್ ಸೈಡಲ್ಲಿ ಒಂದು ಕಿಟಕಿ ಇದೆ, ನನ್ನ ಲೆಫ್ಟ್ ಸೈಡಲ್ಲಿ ಒಂದು ಕಿಟಕಿ ಇದೆ. ಹಿಂದೆ ನೀವು ಪೇಂಟಿಂಗ್ಸ್ನ ನೋಡ್ಬೋದು. ಸೊ ಎ ಸಿ ಪಾಯಿಂಟ್ನ ಕೊಟ್ಟಿದ್ದಾರೆ, ಎ ಸಿ ಹಾಕಿಲ್ಲ, ಎ ಸಿ ಹಾಕ್ಕೊಡಲ್ಲ, ಎ ಸಿ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಬೇಕಾದಲ್ಲಿ ನೀವು ಎ ಸಿ ಪಾಯಿಂಟ್ನ ಹಾಕ್ಕೋಬಹುದು. ಕ್ರಾಸ್ ವೆಂಟಿಲೇಷನ್ಗೆ 2 ಕಡೆ ಕಿಟಕಿಗಳು ಕೊಟ್ಟಿದ್ದಾರೆ, 2ಕ್ಕೂ ಕರ್ಟನ್ ರಾಡ್ಗಳಿದೆ. ಇದು ಸಹ ಅಷ್ಟೇ ಟೀಕ್ ವಿಂಡೋಸು ಮತ್ತು ಇದಕ್ಕೆ ಹಾಕಿರುವಂಥದ್ದು ಟೀಕ್ ಫ್ರೇಮ್ ಇದು. ಬನ್ನಿ, ಈಗ ನೀವು ಇಲ್ಲೇ ಇನ್ನೊಂದು ವಿಚಾರ, ಇಲ್ಲಿ ನೀವು ಒಂದು ಈಸಿಲಿ ಮಿಡ್ ಸೈಜ್ ಬೆಡ್, ಅಂದರೆ ಕಿಂಗ್ ಸೈಜ್ ಬೆಡ್ನ ಹಾಕ್ಲಿಕ್ಕಾಗಲ್ಲ, ಅದಕ್ಕಿಂತ ಚಿಕ್ಕದಾಗಿ ಸ್ವಲ್ಪ ಕಿರಿದಾಗಿರುವಂತಹ ಬೆಡ್ನ ಹಾಕ್ಕೋಬಹುದು. ಮತ್ತು ಫುಲ್ ಸೈಜ್ ಸ್ಟೋರೇಜ್ ಸ್ಪೇಸ್, ಲಾಫ್ಟ್ ಅಟ್ಟ ಏನಂತೀವಿ ಅದಿದೆ. ಪ್ಲಸ್ ಇಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ. ದಿಸ್ ಈಸ್ ರೂಮ್ ನಂಬರ್ 1. ಅದಕ್ಕೆ ನೋಡಿ, ಈ ರೂಮ್ ನಾನು ಕ್ವಾಲಿಟಿ ವಿಚಾರಕ್ಕೆ ಬಂದಾಗ ಇನ್ನೊಂದ್ಸರಿ ಹೇಳಬೇಕೇನಂತಂದರೆ, ನೀವೇನು ನೋಡ್ತಾ ಇದ್ದೀರಾ ಇದು ಅಷ್ಟೇ, ಇದು ಟೀಕಲ್ಲಿ ಮಾಡಿರುವಂತಹ ಡೋರು, ಇದಕ್ಕೆ ಹಾಕಿರುವಂತಹ ಫ್ರೇಮು ಅಷ್ಟೇ ಟೀಕ್ ಫ್ರೇಮು. ಎಲ್ಲ ಹೈ ಕ್ವಾಲಿಟಿ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಈಗಾಗಲೇ ಹಾಕಿದ್ದಾರೆ. ಫ್ಯಾನ್ಗಳನ್ನ ಅಳವಡಿಸಿಲ್ಲ, ಖಂಡಿತವಾಗ್ಲೂ ಅಳವಡಿಸಿ ಹಾಕಿ ಕೊಡ್ತಾರೆ. ಚಿಮ್ನಿ ಬರ್ಬೋದು, ಅದೊಂದು ವಿಚಾರ ನಾನು ಇಲ್ಲಿ ಬಿಟ್ಟಿದೆ. ಚಿಮ್ನಿಗೆ ಪಾಯಿಂಟ್ ಮಾಡಿದ್ದಾರೆ, ನೀವು ನೋಡ್ತಾ ಇರುವಂಥದ್ದು ಚಿಮ್ನಿಗೆ ಈಗಾಗಲೇ ಪಾಯಿಂಟ್ ಮಾಡಿದ್ದಾರೆ. ಈ ಡಬಲ್ ಹೈಟ್ಗೆ ಇದನ್ನು ಗಮನಿಸಬೇಕಾಗಿರೋದು, ದಿಸ್ ಇಸ್ ದಿ ಹಾಲಿಂದ ನಾನು ಡೈನಿಂಗ್ ಏರಿಯಾ ಒಳಗೆ ಬಂದೆ. ನೀವು ನೋಡ್ಬೋದು ಮೇಲ್ಗಡೆ. ಸೊ ಬಹಳ ಚೆನ್ನಾಗಿ ವುಡ್ ವರ್ಕ್ ಮಾಡಿ ಅದಕ್ಕೆ ಅಂತ ಒಂದು ಲೈಟನ್ನು ಹಾಕಿದ್ದಾರೆ. ಇಲ್ಲೂ ಸಹ ಅಷ್ಟೇ, ಇಲ್ಲಿ ಒಂದು ಫ್ಯಾನ್ನ ಅಳವಡಿಸಿ ಖಂಡಿತವಾಗ್ಲೂ ಕೊಡ್ತಾರೆ. ಮತ್ತು ಈಗ ಐ ಆಮ್ ಎಂಟ್ರಿಂಗ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ನಾನು ರೂಮ್ ನಂಬರ್ 1 ತೋರಿಸ್ದೆ ಈಗಾಗಲೇ. ಅಡುಗೆ ಮನೆ ನೋಡಿರಿ, ದೇವ್ರ ಮನೆ ನೋಡಿರಿ, ಡೈನಿಂಗ್ ಏರಿಯಾ ನೋಡಿರಿ, ಪಾರ್ಕಿಂಗು, ಇದು ಹಾಲು. ಸೊ ದಿಸ್ ಈಸ್ ದಿ ರೂಮ್ ನಂಬರ್ 2 ಅಥವಾ 2ನೇ ರೂಮು. ದಿಸ್ ಈಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ಓಕೆ, ಇಲ್ಲಿ ನೀವು ನಾನು ಆಗಲೇ ಹೇಳದಂತೆ ಆ ರೂಮಲ್ಲಿ ನೀವು ಕಿಂಗ್ ಸೈಜ್ ಬೆಡ್ನ ಹಾಕ್ಲಿಕ್ಕಾಗಲ್ಲ. ಬಟ್ ಇಲ್ಲಿ ಈ ರೂಮಲ್ಲಿ ಖಂಡಿತವಾಗ್ಲೂ ಯು ಕ್ಯಾನ್ ಪುಟ್ ಅ ಕಿಂಗ್ ಸೈಜ್ ಬೆಡ್ ಈಸಿಲಿ. ನೀವು ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಏನು ಹೇಳ್ತಾರೆ, ಆ ಮಾಸ್ಟರ್ ಬೆಡ್ರೂಮ್ಗೆ ಕಿಂಗ್ ಸೈಜ್ ಬೆಡ್ನ ಹಾಕ್ಕೋಬಹುದು. ಅದಾದ ನಂತರ ನೀವು ನೋಡ್ತಾ ಇರುವಂಥದ್ದು ಫುಲ್ ಸೈಜ್. ಅಲ್ಲಿ ಹೇಗೆ ವಾರ್ಡ್ರೋಪ್ಗಳಿತ್ತು ಅದೇ ಥರ ಇಲ್ಲಿ ವಾರ್ಡ್ರೋಪು ಮತ್ತು ಲಾಫ್ಟ್ ಇದೆ. ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಈಗಾಗಲೇ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಇದೆ. ಓಕೆ, ವಾರ್ಡ್ರೋಪ್ಗಳು ನೋಡ್ರಿ, ಇಲ್ಲೂ ಸಹ ಟೀಕ್ ಡೋರ್ ಇದೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳು ಈಗಾಗಲೇ ಆಗಿದೆ. ಇದು ಇದಕ್ಕಿರುವಂತಹ ಅಟ್ಯಾಚ್ ಬಾತ್ರೂಮ್, ಅಂದರೆ ಮಾಸ್ಟರ್ ಬೆಡ್ರೂಮ್ಗಿರುವಂತಹ ನೋಡಿ, ಸಿಂಗಲ್ ಪೀಸ್ ಕಮೋಡ್ ಇದೆ, ಟೈಲ್ಸ್ಗಳು ಹಾಕಿದ್ದಾರೆ, ಜಾಗ್ವಾರ್ದು ಫಿಟ್ಟಿಂಗ್ಸ್ ಇದೆ, ಮೇಲೆ ವೆಂಟಿಲೇಟರ್ ಕೊಟ್ಟಿದ್ದಾರೆ, ಸಿಂಕ್ ಇದೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಇದು ಬಹಳ ಫ್ರೀ ಸೈಜ್, ದೊಡ್ಡ ಸೈಜ್ ಇದೆ. ಕಂಜೆಷನ್ ಅಂತ ಖಂಡಿತವಾಗ್ಲೂ ನಿಮಗೆ ಎಲ್ಲೂ ಸಹ ಅಥವಾ ಇಕ್ಕಟ್ಟು ಅನ್ನೋದು ನಿಮಗೆಲ್ಲೂ ಸಹ ಅನಿಸಲ್ಲ. ಸೊ ಐ ಶೋಡ್ ಯು ದ ರೂಮ್ ನಂಬರ್ 2, 2ನೇ ರೂಮ್ಗೆ ನಾನು ಆಚೆ ಹೋಗ್ತಾ ಇದ್ದೀನಿ. ಸೊ ಐ ಆಮ್ ಎಂಟ್ರಿಂಗ್ ದಿ ಯುಟಿಲಿಟಿ ಏರಿಯಾ. ನೀವು 2 ರೂಮ್ ನೋಡಿದ್ರಿ, ಇದು ಬನ್ನಿ ಯುಟಿಲಿಟಿ ಏರಿಯಾ ತೋರಿಸ್ತೀನಿ. ಇದು ಕಾಮನ್ ವಾಶ್ರೂಮ್, ಇದು ಅಂದರೆ ಕಾಮನ್ ಬಾತ್ರೂಮ್ ಆಫ್ ದಿ ಪ್ರಾಪರ್ಟಿ. ನೀವು ನೋಡ್ಬೋದು, ಇಲ್ಲೂ ಅಷ್ಟೇ ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ನ ಈಗಾಗಲೇ ಹಾಕಿದ್ದಾರೆ. ಸೊ ಇಲ್ಲಿ ಒಂದು ಸಿಂಕ್ ಇದೆ. ಸೊ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಇನ್ಲೆಟ್ ಔಟ್ಲೆಟ್ ವಾಟರ್ ಇದೆ. ಸೊ ಇನ್ಲೆಟ್ ವಾಟರ್ ಇದೆ. ಮತ್ತು ಮನೇಲಿ ದೊಡ್ಡ ಪಾತ್ರೆಗಳು ಅಕಸ್ಮಾತ್ ಏನಿದ್ರೆ ಜಾಗ ಯುಟಿಲಿಟಿ ಸ್ಪೇಸ್ ಇಲ್ಲದೆ ಇರೋದ್ರಿಂದ ಇಲ್ಲೇ ಅಕಾಮಿಡೇಟ್ ಮಾಡಬೇಕಾಗಿ ಬರುತ್ತೆ. ಒಂದು ಇಂಡಿಯನ್ ಸೈಜ್ ನೋಡಿ, ನೀವು ನೋಡ್ಬೋದು, ಒಂದು ಇಂಡಿಯನ್ ಸೈಜ್ ಟಾಯ್ಲೆಟ್ ಸಹ ಮಾಡಿದ್ದಾರೆ. ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಪಕ್ಕದಲ್ಲಿದೆ, ಒಂದು ಸ್ನಾನದ ಕೋಣೆ, ಅದ್ರ ಪಕ್ಕದಲ್ಲಿ ಅಂತ ಇಂಡಿಯನ್ ಸೈಜ್ ವಾಶ್ರೂಮ್ ಇದು. ಪ್ಲಸ್ ಇಲ್ಲೇ ವಾಷಿಂಗ್ ಮಿಷಿನ್ ಯೂನಿಟ್ ಇದೆ. ಸೊ ದಿಸ್ ಕಂಪ್ಲೀಟ್ಸ್ ದಿ ಗ್ರೌಂಡ್ ಫ್ಲೋರ್ ಇರುವಂತಹ
ಮನೆ ಇದಿರೋದು KSRTC ಬಡಾವಣೆಯಲ್ಲಿ. ಗ್ರೌಂಡ್ ಫ್ಲೋರ್ಲಿ ಹೇಗೆ ನಿಯೋಜನೆ ಮಾಡಿದ್ದಾರೆ ಅಂದರೆ, ಗ್ರೌಂಡ್ ಫ್ಲೋರ್ಲಿ ಹೇಗೆ ಮಾಡಿದ್ದಾರೆ ಅದೇ ಥರ ಫಸ್ಟ್ ಫ್ಲೋರ್ಲಿ ಮಾಡಿರುವಂತಹ ಮನೆ ಇದು. ಅಂದರೆ ಗ್ರೌಂಡ್ ಫ್ಲೋರು ಪ್ಲ್ಯಾನಿಂಗು, ಎಕ್ಸಿಕ್ಯೂಷನು, ಮೆಟೀರಿಯಲ್ ಏನು ಯೂಸ್ ಮಾಡಿದ್ದಾರೆ, ಏರಿಯಾ, ವಿಡ್ತ್, ಲೆಂತ್, ಬ್ರೆಡ್ತ್ ಆಫ್ ದ ರೂಮ್ ಆ್ಯಂಡ್ ದ ಹಾಲ್, ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ ಸೇಮ್ ಅದೇ ಥರದಲ್ಲಿ ಫಸ್ಟ್ ಫ್ಲೋರ್ಲೂ ಸಹ ಮಾಡಿರುವಂತಹ ಮನೆ. ಸೊ ಇದು ಸೇಲ್ಗಿದೆ. KSRTC ಬಡಾವಣೆ, ಮೈಸೂರು, JP ನಗರ, ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂಥದ್ದು. ಈಗಾಗಲೇ ದಿಸ್ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ, 1000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂಥದ್ದು. ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಮನೆ, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಮನೆ, ಅದ್ರ ಮೇಲ್ಗಡೆ ಅಂದರೆ ಲಾಸ್ಟ್ ಫ್ಲೋರಲ್ಲಿ ಒಂದು ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಮತ್ತು ಒಂದು ಹೆಂಚ್ ಹಾಕಿರುವಂಥದ್ದು, ಹೆಂಚ್ ಹಾಕಿ ಕ್ಲೋಸ್ ಮಾಡಿರುವಂತಹ ಸಿಟ್ಔಟ್ ಸಹ ಇರುವಂತಹ ಮನೆ ಇದು ಸೇಲ್ಗಿದೆ. ಇದ್ರ ಬಗ್ಗೆ ಅಂದರೆ ಇದನ್ನು ಕೊಳ್ಳಬೇಕು, ಇದನ್ನು ನೋಡಬೇಕು, ಇದರ ಬಗ್ಗೆ ತಮಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ ಅಥವಾ ವಾಟ್ಸಪ್ ಮಾಡಿ. ಸಿಗ್ತೀನಿ ನಾನು ಇದೇ ಥರ ಇನ್ನೊಂದು ಮಾಸ್ಟರ್ ಪೀಸ್ ಪ್ರಾಪರ್ಟಿ ತೊಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಆ್ಯಂಡ್ ಬಾಯ್.